ವಿಶಿಂಗ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಹೊಸ ಅಪ್ಡೇಟ್ ಇದೆ, ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ ಅಂದರೆ, ಸೊ ಅವ್ರಿಗೆ ಬಂದಿಲ್ಲ ಅಂತ ಅವನು ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕಿದ್ದ. ಸೊ ಅದು ಎಲ್ಲ ಕೂಡ ಸ್ಯಾಂಕ್ಷನ್ ಅಂದರೆ ಎಸ್ ಎಸ್ ಪೋರ್ಟಲ್ ಅವರಿಗೆ ಒಂದು ಟ್ವೀಟ್ ಕೂಡ ಮಾಡಿದ್ರು. ಸೊ ಅದು ಅಲ್ಲಿಂದ ರಿಪ್ಲೈ ಕೂಡ ಬಂದಿತ್ತು. ಸೊ ಇದು ನಿಮ್ಗೆ ಏನಾಗುತ್ತೆ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರುತ್ತೆ, ಪ್ರೊಸೆಸ್ಸಲ್ಲಿದೆ. ಸೊ ಬೈ ದ ಮಂತ್ ಆಫ್ ಅಕ್ಟೋಬರಲ್ಲಿ ರಿಸೀವ್ ಆಗುತ್ತೆ ಅಂತ ಹಾಕಿದ್ರು. ಬಟ್ ಇನ್ನೂವರೆಗೂ ಕೂಡ ಅದು ರಿಸೀವ್ ಆಗಿಲ್ಲ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನು ನಮ್ಮ ಒಂದು ನೀವು ಟ್ವಿಟರಲ್ಲಿ ಚೆಕ್ ಮಾಡಿ, ಟ್ವಿಟರಲ್ಲಿ ಎಜುಕೇಷನ್ ನ್ಯೂಸ್ 08 ಅಂತ ಇದೆ. ಸೊ ನಾನು ಕೂಡ ಈಗ ಜಸ್ಟ್ ಟ್ವೀಟ್ ಮಾಡಿದ್ದೇನೆ. ಸೊ ನೀವು ಕೂಡ ಅದಕ್ಕೆ ರೀಟ್ವೀಟನ್ನು ಲೈಕ್ಸನ್ನು ಕೊಡಿ. ಸೊ ದಟ್ ಏನಾಗುತ್ತೆ, ಅದು ರೀಚ್ ಆಗುತ್ತೆ. ನಾನು ಯಾರು ರೀಟ್ವೀಟ್ ಮಾಡಿದ್ದೇನೆ ಅಂದರೆ, ಸೊ ಸೇಮ್ ಈ ಒಂದು ಏನು ಇದೆ ಅಲ್ವಾ, ಕಲ್ಯಾಣ ಮಿತ್ರ ಸಮಾಜ ಕಲ್ಯಾಣ ಸ್ಕಾಲರ್ಶಿಪ್ ಇರುತ್ತೆ ಪೋರ್ಟಲ್, ಅದಕ್ಕೆ ನಾನು ಇದನ್ನು ಟ್ವೀಟ್ ಮಾಡಿದ್ದೇನೆ. ಸೊ ನೀವು ಕೂಡ ಅದಕ್ಕೆ ರಿಪ್ಲೈ ಮಾಡಿ, ಅದಕ್ಕೆ ಅವ್ರು ರಿಪ್ಲೈ ಡೆಫಿನೆಟ್ಲಿ ಕೊಡ್ತಾರೆ. ಓಕೆ. ಸೊ ಇನ್ನೊಂದು ಎಲ್ಲರೂ ಕೂಡ ಏನು ಮಾಡಬೇಕಂದ್ರೆ, ಸೊ ಇಲ್ಲಿ ನಿಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು, ಇಮೇಲ್ ಐ ಡಿ ಕಾಣುತ್ತೆ ನೋಡಿ. ಇಲ್ಲಿ SW control room@gmail.com ಮತ್ತು ಇನ್ನೊಂದು ಪೋಸ್ಟ್ ಮ್ಯಾಟ್ರಿಕ್ ಹೆಲ್ಪ್ ಅಂತ @kannadaka.gov.in ಅಂತ ಇದೆ. ಇದಕ್ಕೆ ಮೇಲ್ ಹಾಕಬೇಕು. ಸೊ ಮೇಲಲ್ಲಿ ನಾನು ಏನು ಕಂಟೆಂಟ್ ಕೊಡಬೇಕಂದ್ರೆ, ಇವೆ ಪ್ರತಿಯೊಬ್ಬರದ್ದು ಇದೆ ಎಲ್ಲ ಕಡೆ ಇಮೇಲ್ ಇದೆ, ಇಮೇಲ್ ಐ ಡಿ ಇದ್ದಾವೆ. ಅಷ್ಟು ಇಮೇಲ್ ಐ ಡಿ CC ಮಾಡಿಬಿಟ್ಟು ಪ್ರತಿಯೊಬ್ಬರು ನೀವೇನು ಮಾಡಿ, ಇಮೇಲ್ ಐ ಡಿಯನ್ನು ಇವರಿಗೆ ಸೆಂಡ್ ಮಾಡಿ. ಯಾರಿಗೆ? ಆ ಒಂದು ಇಮೇಲ್ ಐ ಡಿಗೆ ವಿತ್ ದಿಸ್ ಸ್ಕ್ರಿಪ್ಟ್ ಅಥವಾ ಟಾಪಿಕ್ ಏನಿದೆ ಅಲ್ವಾ, ಇದು ಕಂಟೆಂಟ್ ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ. ರೆಸ್ಪೆಕ್ಟೆಡ್ ಸರ್, ಸಿನ್ಸ್ ಮೆನಿ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ಅಥವಾ ಐ ಆಮ್ ಫೇಸಿಂಗ್ ದಿಸ್, ನಿಮ್ಮ ಅಪ್ಲಿಕೇಶನ್ ನಂಬರ್ ಕೂಡ ಕೊಡಿ. ನನ್ನ ಹೆಸರು ಈ ರೀತಿ ಇದೆ. ಸೊ ನಮಗೆ ಇನ್ನೂ DBT ಪುಷ್ ನೋ ಅಂತ ಇದೆ, ಅವೇಟೆಡ್ ಅಂತ ಇದೆ. ಸೊ ಅದಕ್ಕೆ ರಿಪ್ಲೈ ಮಾಡಿ ಅಂತ ಹಾಕಿ. ಓಕೆ, ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಬರುತ್ತೆ. ಮ್ಯಾನೇಜ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರುತ್ತೆ, ಅಪ್ಲೈ ಮಾಡಿ ಆಯಿತಾ. ಸೊ ಈ ವರ್ಷದ್ದು ಓಕೆ. ಮತ್ತು NSP ಸ್ಕಾಲರ್ಶಿಪ್ ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಿಮಗೆ ಎಕ್ಸ್ಟೆಂಡ್ ಆಗಿದೆ 5ನೇ ತಾರೀಕುವರೆಗೂ. ಓಕೆ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಥ್ಯಾಂಕ್ ಯು.